ನಿಂತಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಜಾತ್ರೆ ಯಶಸ್ಸಿನ ದಾರಿಯತ್ತ ಹೋಗುವಲ್ಲಿ ತಯಾರಿ ನಡೆದಿದೆ. ನಿಮ್ಮೆಲ್ಲರ ಸಹಕಾರದಿಂದಾಗಿ ಈ ವರ್ಷ ಇನ್ನೂ ಕೂಡ ಹೆಚ್ಚಿನ ಜನರು ಸಾಗರಕ್ಕೆ ಬರುವಂತ ನಿರೀಕ್ಷೆಯಲ್ಲಿದ್ದೇವೆ. ಸುಮಾರು ಒಂದು 25-30 ಲಕ್ಷ ಜನ ಬರ್ಬೋದು. ವಿಶೇಷವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಮ್ಮನವರ ದರ್ಶನವನ್ನು ಮಾಡಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸಬೇಕಾಗಿದೆ. ಊಟ, ಅನ್ನ, ಪಾನ ಇಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾಗಿದೆ. ಅದ್ರ ಜೊತೆಯೊಳಗೆ ಅದನ್ನು ಎಲ್ಲ ಸಮಿತಿಯವರು ಕೂಡ ದಿನದ 24 ಗಂಟೆ ಕೂಡ ಅವರು ಅದನ್ನು ವ್ಯವಸ್ಥೆಯನ್ನು ಮಾಡುವುದಂತ ತಮ್ಮ ಗಮನವನ್ನು ಹರಿಸಿದ್ದಾರೆ. ನಮ್ಮೂರಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಕೂಡ ನಮ್ಮ ಜೊತೆಯೊಳಗೆ ಸಾಥ್ ಕೊಟ್ಟು ಈ ಜಾತ್ರೆಯ ಯಶಸ್ಸಿಗೆ ಸಂಪೂರ್ಣವಾಗಿ ತಮ್ಮ ಸಹಕಾರ ಮತ್ತು ಸಲಹೆಯನ್ನು ನೀಡುತ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಎಲ್ಲ ರೀತಿಯಿಂದಲೂ ಕೂಡ ಯಾವುದೇ ನ್ಯೂನತೆಗಳಾಗಬಾರದು, ಹಿಂದಿನ ಜಾತ್ರೆಯ ಅನುಭವದಿಂದ ಯಾವುದೇ ನ್ಯೂನತೆಗಳಾಗಬಾರದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಈ ಸಲ ಜಾತ್ರೆಯನ್ನು ನಡೆಸ್ತಾ ಇದ್ದೇವೆ. ದಯಮಾಡಿ ಇದೇ ರೀತಿಯ ಸಹಕಾರವನ್ನು ಎಲ್ಲ ಪತ್ರಿಕಾ ಮಿತ್ರರು ನೀಡಬೇಕು ಅಂತೇಳಿ ನಾನು ಸಮಿತಿಯ ನಮ್ಮ ಪ್ರತಿಷ್ಠಾನದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ಮತ್ತು ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಇಲ್ಲಿಯವರೆಗೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಎಲ್ಲ ಪ್ರಚಾರ ಮಾಡಿದ್ದೀರಾ ಮತ್ತು ಜಾತ್ರೆಯ ಪ್ರಚಾರಗಳನ್ನು ಮಾಡಿದ್ದೀರಾ. ತಾವುಗಳು ಮಾಡಿರ್ತಕ್ಕಂಥ ಪ್ರಚಾರದಿಂದಲೇ ಲಕ್ಷೋಪಲಕ್ಷ ಜನಗಳು ಸಾಗರಕ್ಕೆ ಬರ್ತಾ ಇದ್ದಾರೆ. ಆದರೆ ಈ ಬಾರಿ ಏನಾಗಿದೆ, ನಾವು ಗೌರವ ಅಧ್ಯಕ್ಷರಾದ ಶ್ರೀ MLA ಗೋಪಾಲಕೃಷ್ಣ ಅವರು ಸಹ ನಮ್ಮ ಜೊತೆಯಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಅಧಿಕಾರಿಗಳು ಸಹ ನಮ್ಮ ಎಲ್ಲ ಸಮಿತಿಗಳೆಲ್ಲ ಹಾಕಿ ಎಲ್ಲ ಜವಾಬ್ದಾರಿಗಳನ್ನು ಅವ್ರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಈ ದೇವಸ್ಥಾನದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ 20 ಸಮಿತಿ ಇದ್ದಾವೆ. 20 ಸಮಿತಿಯಲ್ಲೂ ರಾತ್ರಿ ಹಗಲು ಕೆಲಸ ಮಾಡೋಂಥದ್ದಿದೆ. ಸಾಗರದ ಜನತೆಯಲ್ಲೂ ಸಹ ಎಲ್ಲರೂ ಸಹ ಈ ಮಾರಿಕಾಂಬಾ ಜಾತ್ರೆಗೆ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ದೇವಸ್ಥಾನ ಪರವಾಗಿ ಬೇಡ್ಕೊತಾ ಇದ್ದೀವಿ. ಈ ಜಾತ್ರೆ ಇನ್ನು ಮುಂದೆ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ತುಂಬ ಇದ್ದಾವೆ. ಆ ಪ್ರಚಾರಗಳು ತಾವುಗಳು ಮಾಡಿದಂಗೂ ಭಕ್ತಾದಿಗಳು ಹೆಚ್ಚಾಗಿ ಬರ್ತಾರೆ. ಆ ದೇವರ ಕೃಪೆ ಅವರೆಲ್ಲರಿಗೂ, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡಲಿ ಅಂತ ಹೇಳ್ಬೋದು. ಹೊಸದು ಬಂದಿದ್ದಾವೆ. ಮತ್ತೆ ಇದರದ್ದು ನಾವು ಈಗ ಈ ವರ್ಷದಲ್ಲಿ ನಮ್ಮ ಹೊಸ ಉದ್ದೇಶ ಏನು ಅಂತ ಹೇಳಿದರೆ, ಅದನ್ನು ಮೊನ್ನೆ ಆಲ್ರೆಡಿ ಹೇಳಿದ್ದೀವಿ. ನಮಗೆ ಒಂದು ಕಲ್ಯಾಣ ಮಂಟಪ ಆಗಬೇಕು, ಅದು ಭಾರಿ ಇಂಪಾರ್ಟೆಂಟ್ ಇದೆ. ಮತ್ತು ಎರಡು ರೀತಿಯಲ್ಲಿ, ಒಂದು ಸಾಮಾನ್ಯ ಜನರಿಗೂ ಅವಶ್ಯಕತೆ ಇದೆ ಕಲ್ಯಾಣ ಮಂಟಪದ್ದು. ಆ ರೀತಿ ಎರಡು ಕಡೆಗೂ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಆಗಬೇಕು, ಹಾಗೂ ಒಂದು ಶಾಲೆ ಆಗಬೇಕು. ಮತ್ತು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದೆ. ಮುಂದೆ ನಾವಿರಲಿ ಇಲ್ಲದೆ ಇರಲಿ, ಮುಂದೆ ಬಂದವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಎಲ್ಲ ಕಾರ್ಯಕ್ರಮ ಇವೆಲ್ಲದೂ ಇರೋ ಜೊತೆಗೆ ಮತ್ತೆ ನಮಗೆ ಈ ಜಾತ್ರೆಯಲ್ಲಿ ಉದ್ದೇಶಪೂರ್ವಕವಾಗಿ ಏನು ಅಂತ ಹೇಳಿದರೆ, ನಾವು ಹೆಚ್ಚಿಗೆ ಭಕ್ತರು ಬರಬೇಕು ಅನ್ನೋದಕ್ಕೆ ನಾವು ಸಾಕಷ್ಟು ಪ್ರಚಾರ ಮತ್ತೊಂದು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದೇ ರೀತಿ ನೀವುಗಳು ಸಹ ತುಂಬ ಹೆಚ್ಚಿಗೆ ಮುತುವರ್ಜಿ ವಹಿಸಿ ನಮ್ಮ ಜೊತೆಗೆ ಸಹಕರಿಸಿ ನಮ್ಮ ಈ ಸಮಿತಿಯ ಯಶಸ್ವಿಗೆ, ನ್ಯಾಸ ಪ್ರತಿಷ್ಠಾನದ ಯಶಸ್ಸಿಗೆ ನೀವು ಕಾರಣರಾಗಿರ್ತೀರಿ. ದಯವಿಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ಮೊದಲೇ ಪೂರ್ವಭಾವಿಯಾಗಿ ರೆಡಿ ಮಾಡ್ಕೊಂಡಿದ್ರೆ ನೀವು ಹೇಳಿದಂಗೆ ಎಲ್ಲ ಬರ್ತಿದ್ವಿ, ಶಸ್ತ್ರಸಜ್ಜಿತವಾಗಿ ಬರ್ತಿದ್ವಿ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ 11 ಗಂಟೆ ತನಕ DYSP ಆಫೀಸಿಂದ ಚರ್ಚೆಯೊಳಗೆ ನಾವು ಬರ್ಬೇಕಾದ್ರೆ 11 ಮೇಲ್ಗಡೆಗೆ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳ್ಕೊಂಡು ಸಡನ್ನಾಗಿ ಆಗಿರೋ, ದಿಢೀರ್ ಆಗಿರೋ ಇದು ಬೆಳವಣಿಗೆ ಇದು. ಹಾಗಾಗಿ ಹೋಗಿ ನಮಗೆ ಕೆಲವೊಂದು ನೀವು ಹೇಳಿದಂತೆ ನಾವೆಲ್ಲ ಮಾಡಬೇಕು. ದಿಢೀರಾಗಿ ಪತ್ರಿಕಾಗೋಷ್ಠಿ ಬಂದು ಪೂರ ಪರಿಸ್ಥಿತಿ ಬಂದಿದೆ. ವಿಧಿವಿಧಾನಗಳು ಪ್ರಾರಂಭ ಆಗಲಿಕ್ಕೆ ಎಲ್ಲ ಬದ್ಧ ಸಿದ್ಧತೆಗಳು ಎಲ್ಲ ಪೂಜಾ ಸಮಿತಿಯವರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಿನ್ನೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆದಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ಪಾರಂಪರಿಕವಾಗಿ ಶ್ರದ್ಧೆ ಭಕ್ತಿಯಿಂದ ವಿಧಿವಿಧಾನಗಳಿಂದ ನಡೀತದೆ. ಆ ನಂತರದ 11 ದಿನಗಳಲ್ಲಿ ಏನು ಜಾತ್ರೆ ನಡೀತದೆ, 3ರಿಂದ 11ನೇ ತಾರೀಕುವರೆಗೆ 9 ದಿನಗಳ ಜಾತ್ರೆ
ತವರು ಮನೆಯಿಂದ ಗಂಡನ ಮನೆಗೆ ತರೋ ತನಕನೂ ನಾವು ಗಂಡನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿನ ಪೂಜಾ ವಿಧಿವಿಧಾನಗಳನ್ನು ಕೂಡ ಎಲ್ಲ ಭರದ ಸಿದ್ಧತೆಗಳಾಗಿದ್ದಾವೆ. ಕಮಾನುಗಳನ್ನು ಮಾಡಿಸಿದ್ದೇವೆ. ಬಿಸಿಲಲ್ಲಿ ಭಕ್ತರು ನಿಲ್ಲಬಾರ್ದು ಅಂತೇಳಿ ಈ ಬಾರಿ ವಿಶೇಷವಾಗಿ ಚರ್ಚೆ ಮಾಡಿ ಸ್ವಲ್ಪ ವೆಚ್ಚ ಆದರೂ ಕೂಡ ಅಡ್ಡಿಲ್ಲ, ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಜರ್ಮನ್ ಟೆಂಟ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ದೇವಸ್ಥಾನದ ಎರಡೂ ದಿಕ್ಕುಗಳಲ್ಲಿ ಜೆ.ಸಿ. ರೋಡ್ನಲ್ಲಿ, ಮಾರ್ಕೆಟ್ ರೋಡ್ನಲ್ಲಿ, ಅಶೋಕ್ ರೋಡ್ನಲ್ಲಿ, ಮತ್ತು ಈ ಮಂಗಳವಾರ ದಿವಸ ಪೊಲೀಸ್ ಸ್ಟೇಷನ್ ಸರ್ಕಲ್ ದಾಟುತ್ತದೆ ಲೈನು, ಅದಕ್ಕಾಗಿ ಶೇಡ್ ನೆಟ್ಗಳನ್ನು ಅಳವಡಿಸುವ ಕಾರ್ಯಕ್ರಮ ಇದೆ. ಎಲ್ಲ ಸಂಘ ಸಂಸ್ಥೆಗಳವರು ಈಗಾಗಲೇ ನಾವು ಪಾನೀಯಗಳನ್ನು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ಡಸ್ಟ್ಬಿನ್ ಇರ್ತಕ್ಕಂಥದ್ದು, ಸ್ವಚ್ಛತೆ ಕಾಪಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಂದ ಹಿಡಿದು ಜಾತ್ರೆ ಯಶಸ್ವಿ ಆಗಲಿಕ್ಕೆ ಏನು ದಾಸೋಹದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರ್ತಾ ಇದೆ. ರಾಷ್ಟ್ರದಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಆದ್ರಿಂದ ಸಾಗರದ ಜನತೆ ಶಾಂತಿಯುತರು, ಪ್ರೀತಿವಂತರು, ಹೃದಯವಂತರು, ಭಕ್ತಿಗೆ ಹೆಸರಾದವರು ಎಲ್ಲರನ್ನು ಬರಮಾಡಿಕೊಂಡು ಅತ್ಯಂತ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ತಮ್ಮಗಳ ಸಹಕಾರವನ್ನು ಹೆಚ್ಚಿಗೆ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಈ ಸಲ ಸುಮಾರು 700-800 ರೂಪಾಯಿ ಅವ್ರಿಗೆ ನಾವು ಅದನ್ನ ವಾಪಸ್ ಕೊಡ್ತಾ ಇದೀವಿ. ಅವರಿಗೆ ಯಾವ್ದು ಪ್ರಸಾದ ರೂಪದಲ್ಲಿ ಒಂದು ವಿಗ್ರಹ ಕೊಡ್ತಾ ಇದೀವಿ. ಆಮೇಲೆ ಒಂದು ಅವರಿಗೆ ಪ್ರಸಾದ ಒಂದು ತಟ್ಟೆ ಕೊಡ್ತೀವಿ. ಒಂದು 600-700 ರೂಪಾಯಿ ತಗೋ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಅವ್ರಿಗೆ ವಾಪಸ್ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಈ ಮಾರಿಕಾಂಬಾ ಜಾತ್ರೆಯ ಏನು ನಾವು ನ್ಯಾಸ ಸಮಿತಿಯ ಪದಾಧಿಕಾರಿಗಳು ಮತ್ತು 20 ಸಮಿತಿಯ ಎಲ್ಲ ಪ್ರತಿನಿಧಿಗಳು ಮತ್ತು ML ಅವರು, ಶಾಸಕರಾದ ಗೋಪಾಲಕೃಷ್ಣ ಬೇಳವರು ಎಲ್ಲರದ್ದು ಸಹಕಾರ ಜೊತೆಗೆ ಈ ಕಾರ್ಯಕ್ರಮ, ಈ ಮಾರಿ ಜಾತ್ರೆ ಯಶಸ್ವಿಯಾಗಿ ನಡೀಬೇಕಾದ ಒಂದು ಮುಖ್ಯವಾದ ಕೇಂದ್ರ ಬಿಂದುಗಳು ಅಂದ್ರೆ ಕೆಲವು 8 ಸಮಾಜಗಳಿವೆ. ಆ 8 ಸಮಾಜಗಳು ಮಾಡ್ತಕ್ಕಂಥ ಎಲ್ಲಾ ಪೂಜಾ ಕೈಂಕರ್ಯಗಳು ಚಾಚು ತಪ್ಪದೆ ಮಾಡಿ ಅವರು ಸಮಯಕ್ಕೆ ತಕ್ಕಾಗಿ ಆ ಮಾಡ್ತಕ್ಕಂಥ ಎಲ್ಲ ಪೂಜೆ ಪುನಸ್ಕಾರಗಳು ಭಾಳ ಬಿಟ್ಕೊಟ್ರೆ ಭಕ್ತಾದಿಗಳಿಗೆ ಒಳ್ಳೆ ರೀತಿಯ ದರ್ಶನ ಮಾಡ್ಲಿಕ್ಕೆ ಆಗ್ತದೆ ಮತ್ತು ಊರಿಗೆ ಒಳ್ಳೆ ಒಂದು ಹೆಸರು ಬರ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ಎಲ್ಲ ರೀತಿಯೂ ಮಾರಿ ಜಾತ್ರೆ ಚಂದ ಆಗಿದೆ ಅನ್ನೋದಕ್ಕೊಂದು ಆಗ್ತದೆ. ಇವತ್ತು ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಹೇಳಿರ್ತಕ್ಕಂಗೆ ಜಾತ್ರೆ ಸುಚಾತುರವಾಗಿ ನಡೀಲಿಕ್ಕೆ ಎಲ್ಲಾ ರೀತಿಯಲ್ಲೂ ಬ್ಯಾರಿಕೇಡ್ಗಳು ಮಾಡಿದ್ದೇವೆ. ಬ್ಯಾರಿಕೇಡ್ ಜೊತೆಗೆ ಏನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಿ ಅಡೆತಡೆ ಆಗಿದ್ದಂಗೆ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ಈ ಸರಿ ಮಾರಿ ಜಾತ್ರೆ ವಿಶೇಷವಾಗಿ ಶಾಸಕರ ಒಂದು ಮಾರ್ಗದರ್ಶನ ಮತ್ತು ಅಧಿಕಾರಿಗಳ ಮಾರ್ಗದರ್ಶನದ ಮೂಲಕ ಒಂದು ವಿಶೇಷವಾಗಿ ಜಾತ್ರೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಎಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರಗಳಾಗ್ತಿದ್ದಂಗೆ ಈ ಸರಿ ಮಾರಿ ಜಾತ್ರೆ ಯಶಸ್ವಿಯಾಗಿ ನಡೀತದೆ ಅಂತ ಹೇಳಿ